ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ತುಂಬ ಕ್ವಿಕ್ ಆಗಿ ಆಗುವಂತ ಕೊರಿಯಂಡರ್ ರೈಸ್ ಮಾಡೋಣ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಏನಾದರೂ ಡಿಫ್ರೆಂಟ್ ಆಗಿ ತಿನ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಇದನ್ನ ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಈ ರೈಸು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿದೆ. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪಲ್ಲಿ ಎಷ್ಟು ಬರುತ್ತೋ ಅಷ್ಟು. ಹಾಗೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಒಂದು 7 ರಿಂದ 8 ಬೆಳ್ಳುಳ್ಳಿ ಎಸಳುಗಳು, ಒಂದು 4 ರಿಂದ 5 ಕಾಳುಮೆಣಸು, ಒಂದು 3 ರಿಂದ 4 ಲವಂಗ, 1 ಇಂಚಿನಷ್ಟು ಚಕ್ಕೆ, ಹಾಗೆ 1 ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. ಇಷ್ಟನ್ನು ಸೇರಿಸಿ ರುಬ್ಕೊಳ್ಳೋಣ. ಈಗ ನೀವು ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿನ ಆಮೇಲೆ ಕೂಡ ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ಈ ರೀತಿ ಪೇಸ್ಟ್ ಅಲ್ಲೇನೆ ಹಾಕೊಂಡು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು 2 ಚಮಚದಷ್ಟು 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ತಗೊಂಡಿದ್ದೀನಿ. ನೀವು ಯಾವ್ದಾದ್ರು ಎಣ್ಣೆ ಉಪಯೋಗಿಸ್ಬೋದು, ಬೇಡ ಅಂದ್ರೆ ನೀವು ತುಪ್ಪ ಕೂಡ ಬಳಸ್ಬೋದು. ಎಣ್ಣೆ ಕಾದಿದ ನಂತರ ಇದಕ್ಕೆ ಒಂದು ಪಲಾವ್ ಎಲೆ ಹಾಕೊಳ್ಳೋಣ. ಜಾಸ್ತಿ ಏನು ಹಾಕೋದಿರಲ್ಲ, ತುಂಬಾ ಸಿಂಪಲ್ ಆಗಿದೆ ರೈಸು. ತುಂಬಾ ಬೇಗನೂ ಆಗುತ್ತೆ. ನೀವು ಇದನ್ನ ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಲಂಚಿಗೆ ಕೂಡ ಮಾಡ್ಕೊಳ್ಬೋದು, ಅಥವಾ ಟಿಫನ್ ಬಾಕ್ಸಿಗೆ ಕೂಡ ರೆಡಿ ಮಾಡ್ಬೋದು. ನೋಡಿ, ಇಲ್ಲಿ ಒಂದು 10 ರಿಂದ 12 ಗೋಡಂಬಿ ಹಾಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಗೋಡಂಬಿ ಜಾಸ್ತಿ ಕೂಡ ಹಾಕೊಳ್ಬೋದು. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಂದ್ 2 ನಿಮಿಷ ಇದು ಕೈ ಆಡ್ಕೊಂಡ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂತ 1-2 ಟೊಮೊಟೊ ಹಾಕೋಣ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿದ ನಂತರ ಟೊಮೊಟೊ ಹಾಕಿ 1-2 ಸೆಕೆಂಡ್ ವೇಟ್ ಮಾಡೋಣ. ಇದು ಕೂಡ ಸ್ವಲ್ಪ ಮೆತ್ತಗಾಗಿದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂತ ದಪ್ಪ ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋಂತ ಬೀನ್ಸ್, ಸಣ್ಣದಾಗಿ ಹೆಚ್ಚಿರೋಂತ ಕ್ಯಾರೆಟ್ ಹಾಕೊಳ್ಳೋಣ. ನಾನಿಲ್ಲಿ ಒಂದು 2 ರಿಂದ 3 ದಪ್ಪ ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಬೀನ್ಸ್, ಹಾಗೆ 1-2 ಮೀಡಿಯಂ ಸೈಜ್ ಕ್ಯಾರೆಟ್ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಿಮಗೆ ಬೇಕಾಗಿರೋ ರೀತಿಯಾಗಿ ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು ತರಕಾರಿನ. ಹಾಗೆ ನೀವಿಲ್ಲಿ ಬಟಾಣೆ ಕಾಳು ಕೂಡ 1 ಬಟ್ಲನಷ್ಟು ಬಟಾಣೆ ಕಾಳು ಯೂಸ್ ಮಾಡ್ಬೋದು. ನನ್ನ ಹತ್ರ ಈಗಿಲ್ಲ ಅಂತ ನಾನು ಹಾಕೊಂಡಿಲ್ಲ. ಫ್ರೋಝನ್ ಆದ್ರೂ ಯೂಸ್ ಮಾಡಿ ಅಥವಾ ನೆನ್ಸಿರೋಂತ ಬಟಾಣೆನಾದ್ರೂ ಯೂಸ್ ಮಾಡಿ. ನೋಡಿ, ಸ್ವಲ್ಪ ಬೆಂದಿದೆ ಅಂತ ಅನ್ಸಿದ ನಂತರ ಇದಕ್ಕೆ ಅವಾಗ್ಲೇ ಏನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಇನ್ ಕೇಸ್ ನೀವು ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೆ ಟೊಮೊಟೊ ಈರುಳ್ಳಿ ಹಾಕಿದ ನಂತರ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಟೇಬಲ್ ಸ್ಪೂನ್ ಅಷ್ಟು ನೀರ್ ಹಾಕಿ ಒಂದು 5 ನಿಮಿಷ ಇದನ್ನ ಬೇಯೋದಕ್ಕೆ ಬಿಡೋಣ. 5 ನಿಮಿಷದ ನಂತರ ಚೆಕ್ ಮಾಡಿ ನೋಡಿ, ಬೆಂದಿಲ್ಲ ಅಂದ್ರೆ ಇನ್ನೊಂದ್ 2 ನಿಮಿಷ ಬೇಯೋದಕ್ಕೆ ಬಿಡಿ. ಈಗ ಇದು ಬೆಂದಿದೆ. ಈಗ ಇದಕ್ಕೆ ನಾನು ಬೇಯಿಸಿ ರೆಡಿ ಮಾಡ್ಕೊಂಡಿರೋಂತ ಅನ್ನನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ನಷ್ಟು ಕುಕ್ಡ್ ರೈಸ್ ಹಾಕೊಂಡಿದ್ದೀನಿ. ಈ ಅನ್ನ ಹಾಕಿದ ನಂತರ ಅನ್ನನ ಆದಷ್ಟು ಉದ್ರುದ್ರಾಗಿ ಇರ್ಲಿ, ಮೆತ್ತಗಿರೋದು ಬೇಡ. ಉದ್ರುದ್ರಾಗಿದ್ರೆ ನಿಮ್ದು ಅನ್ನ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅನ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ಟವ್ ಆಫ್ ಮಾಡಿಲ್ಲ, ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ. ನೋಡಿ, ಇದಕ್ಕೆ ಅರ್ಶಿನ ಖಾರ ಇದು ಯಾವ್ದನ್ನು ಯೂಸ್ ಮಾಡಿಲ್ಲ ನಾನು. ಕೇವಲ ಉಪ್ಪು ಮಾತ್ರ ಹಾಕಿರೋದು. ಆದ್ರೂ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕ್ವಿಕ್ ಆಗೂ ಆಗುತ್ತೆ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಆಗಿದ್ದಾಗ ನೀವು ಇದನ್ನ ರಾಯ್ತದ ಜೊತೆ ಸರ್ವ್ ಮಾಡ್ಬೋದು. ಕಲಸಿ ಆಗಿದ ನಂತರ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇದನ್ನ ಹೀಗೆ ಬಿಡೋಣ ಮೀಡಿಯಂ ಫ್ಲೇಮ್ ಅಲ್ಲಿ. ನೋಡಿ, ನಮ್ದು ಕೊರಿಯಾಂಡರ್ ರೈಸ್ ರೆಡಿ ಆಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅನ್ನೋದು ತಿಳಿಸೋದನ್ನ ಮರಿಬೇಡಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.